ಈ ಕೌರವರತ್ನ ಯಡಿಯೂರಪ್ಪ ಅದಾನ ಅವನ್ನ ತೆಗೆದು ಪಾಂಡವರ ಕೈಗೆ ಮತ್ತೆ ಬಿಜೆಪಿ ಕೊಟ್ಟರೆ ನಾವು ಅಲ್ಲೇ ಇರ್ತೀವಿ. ಇಲ್ಲ ನಾವು ಕೌರವರ ಕೈಗೆ ಇರ್ತೀವಿ ಅಂದ್ರೆ ಮುಂದಿನ ನಿರ್ಣಯ ಅವಾಗ ವಿಜಯದಶಮಿ ಮಾಡ್ತೀವಿ. ಕೇಸರಿ ಸೇನೆ ವಿರುದ್ಧ ಹಿಂದೂ ಹುಲಿ ಕದನ, ಹೊಸ ಪಕ್ಷ ಕಟ್ಟಲು ಯತ್ನಾಳ್ ತೀರ್ಮಾನ. ಬಿಜೆಪಿಯಿಂದ ಉಚ್ಚಾಟಿತರಾದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಯುಗಾದಿಯಲ್ಲಿ ಬರೀ ಕಹಿಯೇ ಎದುರಾಗಿತ್ತು. ಆದರೂ ಹಬ್ಬದ ಮಧ್ಯೆ ಕಾರ್ಯಕರ್ತರಿಗೆ ಸಿಹಿ ಸುದ್ದಿ ನೀಡಲು ಮುಂದಾಗಿದ್ದಾರೆ. ತಮ್ಮ ಕಾರ್ಯಕರ್ತರಿಗೆ ಹಿಂದುತ್ವದ ಹಿನ್ನೆಲೆಯುಳ್ಳ ಹೊಸ ಪಕ್ಷ ಸ್ಥಾಪನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ವಿಜಯದಶಮಿಗೆ ಯತ್ನಾಳ್ ಹೊಸ ಪಕ್ಷ. ಹಿಂದೂ ನಾಯಕರನ್ನ ಇವತ್ತು ಮೂಲಿ ಗುಂಪು ಮಾಡುವಂತದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಕತ್ತದೆ. ಇದು ಜನಾಭಿಪ್ರಾಯ. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಯತ್ನಾಳ್ ಪಕ್ಷ ಕಟ್ಟಲು ದೇಣಿಗೆ ಕೊಡ್ತಾರೆ. ವಿದೇಶಗಳಿಂದ ಸಹ ಇವತ್ತು ನನಗೆ ಕರೆ ಬರ್ತಾ ಇದೆ, ಫೋನ್ ಬರ್ತಾ ಇವೆ. ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ಕೊಳ್ಳಕ್ಕೆ ರೆಡಿ ಇದೀವಿ. ನಿನ್ನೆ ನಾನು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಬೆಂಗಳೂರಿನವರೊಬ್ಬರು ಬಂದು, ಅವರು ಎಲ್ಲಿ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಏನು ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಿನಲ್ಲಿ, ಅದರ ಪಕ್ಕದಲ್ಲಿ ಇರುವಂತವ್ರು. ಅವ್ರು ಹೇಳಿದ್ರು, ಯತ್ನಾಳ್ರೆ ನೀವು ಒಂದು ಹೊಸ ಪಕ್ಷ ಕಟ್ಟ್ರಿ, ನಾನು ಮೊದಲನೇ 11 ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಟಲಿಕ್ಕೆ ಕೊಡ್ತೀನಿ ಅಂತ. ಹಿಂಗ ದೇಣಿಗೆಯಾಗಿ ಜನ ಕೊಡ್ಕೊಳ್ಳಿಕ್ಕೆ ತಯಾರಾಗ್ತಾ ಇದ್ದಾರೆ. ನಾನು ಯಡಿಯೂರಪ್ಪ ಕಡು ವಿರೋಧಿ. ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳ ವಿರುದ್ಧ ನಾ ಮಾತಾಡಲ್ಲ, ಅಥವಾ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ರಾಜ್ಯಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ವೋಟ್ ಹಾಕಿಲ್ಲ. ನಾನು ಕಾಂಗ್ರೆಸ್ ಅಥವಾ ಜೆಡಿಎಸ್ನ ರಾಜಕೀಯ ಸಭೆಗಳಿಗೆ ಹೋಗಿಲ್ಲ. ಅವ್ರ ಜೊತೆಗೆ ಯಾವುದೇ ರೀತಿ ಕಾಂಗ್ರೆಸ್ನವ್ರ ಜೊತೆಗೆ ನಾವು ಯಾವುದೇ ರೀತಿ ಇವತ್ತು ಅವ್ರ ಸಭೆಗೆ ಹೋಗುದು, ಅವ್ರ ಜೊತೆಗೆ ನಾವು ಕಾಣಿಸೋದು, ಅಥವಾ ಕಾಂಗ್ರೆಸ್ನ ನಾಯಕರ ಜೊತೆಗೆ ನಾವು ಇವತ್ತು ಔತಣ ಕೊಟ್ಟಕ್ಕೆ ಹೋಗುದು ಮಾಡಿಲ್ಲ. ಹಾಗಾದ್ರೆ ನಾ ಹೆಂಗ ಪಕ್ಷ ವಿರೋಧಿ ಆಗ್ತೀನಿ? ನಾ ಯಡಿಯೂರಪ್ಪ ವಿರೋಧ ಇದ್ದೇನೆ. ಉತ್ತರ ಕರ್ನಾಟಕಕ್ಕೆ ಯಡಿಯೂರಪ್ಪ ದ್ರೋಹ. ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕರ್ನಾಟಕ ಜನರಿಗೆ ದೊಡ್ಡ ಮೋಸ ಮಾಡಿದ್ದಾರೆ. ನೀರಾವರಿಯಲ್ಲಿ ಮೋಸ ಮಾಡಿದ್ರು, ನನ್ನ ಕ್ಷೇತ್ರಕ್ಕೆ ಮೋಸ ಮಾಡಿದ್ರು, ನಮ್ಮನ್ನ ನೈತಿಕವಾಗಿ ತುಳಿಲಾಕ ಪ್ರಯತ್ನ ಮಾಡಿದ್ರು, ಕೇವಲ ತನ್ನ ಮಗನ ಸಲ. ಅದಕ್ಕೆ ನಾವು ವಿರೋಧ ಇದೀವಿ ಹೊರತು ಇವತ್ತಿಗೂ ಸಹ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿಯ ತಿಳ್ಕೊಂಡಿವಿ. ಲೋಕಸಭೆ ಸೋಲಿಗೆ ಯಡಿಯೂರಪ್ಪ ಕಾರಣ. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕ ಒಂದು ಸೀಟ್ ಬರಲಿಲ್ಲ ಬಿಜೆಪಿ. ಅಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಸೋಲಿಸಲಿಕ್ಕೆ ನೀವು ಏನ್ ಮಾಡಿದ್ರಿ ಅನ್ನೋದು ಸತ್ಯ. ಭಗವಂತ ಖೂಬಾನ್ ಸೋಲಿಸಲಿಕ್ಕೆ ಏನ್ ಮಾಡಿದ್ರಿ? ರಾಯಚೂರಿನಲ್ಲಿ ಸೋಲಿಸಲಿಕ್ಕೆ ಏನ್ ಮಾಡಿದ್ರಿ ನೀವು? ಇದರಲ್ಲಿ ನಮ್ಮ ದಾವಣಗೆರೆ ಯಾರು ಯಡಿಯೂರಪ್ಪಗೆ ಡೀಸೆಲ್ ಪೆಟ್ರೋಲ್ ಹಾಕಿ ಇವ್ರಿಗೆ ಖರ್ಚಿಗೆ ಕೊಟ್ಟಂತ ಆ ಕುಟುಂಬ, ಮಲ್ಲಿಕಾರ್ಜುನಪ್ಪ ನನ್ನ ಜೊತೆಗೆ MP ಇದ್ರು, ಆ ಕುಟುಂಬಕ್ಕೆ ಮೋಸ ಮಾಡಿ ನಿಮ್ಮ ಹಿಂದಿರುವ ಕೆಟ್ಟ ಚೀಲಗಳನ್ನು ಬಿಟ್ಟು ಇವತ್ತು ನೀವು ನಮ್ಮ ಸಿದ್ದೇಶ್ವರರ ಪತ್ನಿಯನ್ನ ಸೋಲಿಸಿದ್ರಿ. BS ಯಡಿಯೂರಪ್ಪ ಓರ್ವ ಕೌರವ. ಅರ್ಜುನ ಆ ಬನ್ನಿ ಗಿಡದಂದು ಸಸಾರಸ ತೆಗೆದು ಮಹಾಭಾರತ ಪ್ರಾರಂಭ ಆಯ್ತು. ಅಲ್ಲಿವರೆಗೆ ಅದನ್ನ ಆ ಮಹಾಭಾರತ ಆಗಿ ಅಲ್ಲಿಂದ ಏನು ಪಾಂಡವರು ಗೆದ್ರು, ಅಷ್ಟರೊಳಗೆ ಈ ಕೌರವರತ್ನ ಯಡಿಯೂರಪ್ಪ ಅದಾನ ಅವನ್ನ ತೆಗೆದು ಪಾಂಡವರ ಕೈಗೆ ಮತ್ತೆ ಬಿಜೆಪಿ ಕೊಟ್ಟರೆ ನಾವು ಅಲ್ಲೇ ಇರ್ತೀವಿ. ಇಲ್ಲ ನಾವು ಕೌರವರ ಕೈಗೆ ಇರ್ತೀವಿ ಅಂದ್ರೆ ಮುಂದಿನ ನಿರ್ಣಯ ಅವಾಗ ವಿಜಯದಶಮಿ ಮಾಡ್ತೀವಿ. ಬಿಜೆಪಿಗರಂತೂ ಯತ್ನಾಳ್ ಪಕ್ಷ ಕಟ್ಟಿದ್ರೆ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ. ಒಂದ್ ವೇಳೆ ಹಿಂದುತ್ವದ ಬುನಾದಿಯಲ್ಲೇ ಪಕ್ಷ ಕಟ್ಟಿದ್ರೆ ಬಿಜೆಪಿಗೆ ಹೊಡೆತ ಬೀಳೋದಂತೂ ಪಕ್ಕ. ಸುನಿಲ್ ಈ ಕೌರವರತ್ನ ಯಡಿಯೂರಪ್ಪ ಅದಾನ ಅವನ್ನ ತೆಗೆದು ಪಾಂಡವರ ಕೈಗೆ ಮತ್ತೆ ಬಿಜೆಪಿ ಕೊಟ್ಟರೆ ನಾವು ಅಲ್ಲೇ ಇರ್ತೀವಿ. ಇಲ್ಲ ನಾವು ಕೌರವರ ಕೈಗೆ ಇರ್ತೀವಿ ಅಂದ್ರೆ ಮುಂದಿನ ನಿರ್ಣಯ ಅವಾಗ ವಿಜಯದಶಮಿ ಮಾಡ್ತೀವಿ. ಕೇಸರಿ ಸೇನೆ ವಿರುದ್ಧ ಹಿಂದೂ ಹುಲಿ ಕದನ, ಹೊಸ ಪಕ್ಷ ಕಟ್ಟಲು ಯತ್ನಾಳ್ ತೀರ್ಮಾನ. ಬಿಜೆಪಿಯಿಂದ ಉಚ್ಚಾಟಿತರಾದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಯುಗಾದಿಯಲ್ಲಿ ಬರೀ ಕಹಿಯೇ ಎದುರಾಗಿತ್ತು. ಆದರೂ ಹಬ್ಬದ ಮಧ್ಯೆ ಕಾರ್ಯಕರ್ತರಿಗೆ ಸಿಹಿ ಸುದ್ದಿ ನೀಡಲು ಮುಂದಾಗಿದ್ದಾರೆ. ತಮ್ಮ ಕಾರ್ಯಕರ್ತರಿಗೆ ಹಿಂದುತ್ವದ ಹಿನ್ನೆಲೆಯುಳ್ಳ ಹೊಸ ಪಕ್ಷ ಸ್ಥಾಪನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ವಿಜಯದಶಮಿಗೆ ಯತ್ನಾಳ್ ಹೊಸ ಪಕ್ಷ. ಹಿಂದೂ ನಾಯಕರನ್ನ ಇವತ್ತು ಮೂಲಿ ಗುಂಪು ಮಾಡುವಂತದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಕತ್ತದೆ. ಇದು ಜನಾಭಿಪ್ರಾಯ. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ
100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಯತ್ನಾಳ್ ಪಕ್ಷ ಕಟ್ಟಲು ದೇಣಿಗೆ ಕೊಡ್ತಾರೆ. ವಿದೇಶಗಳಿಂದ ಸಹ ಇವತ್ತು ನನಗೆ ಕರೆ ಬರ್ತಾ ಇದೆ, ಫೋನ್ ಬರ್ತಾ ಇವೆ. ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ಕೊಳ್ಳಕ್ಕೆ ರೆಡಿ ಇದೀವಿ. ನಿನ್ನೆ ನಾನು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಬೆಂಗಳೂರಿನವರೊಬ್ಬರು ಬಂದು, ಅವರು ಎಲ್ಲಿ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಏನು ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಿನಲ್ಲಿ, ಅದರ ಪಕ್ಕದಲ್ಲಿ ಇರುವಂತವ್ರು. ಅವ್ರು ಹೇಳಿದ್ರು, ಯತ್ನಾಡ್ರೆ ನೀವು ಒಂದು ಹೊಸ ಪಕ್ಷ ಕಟ್ಟ್ರಿ, ನಾನು ಮೊದಲನೇ 11 ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಟಲಿಕ್ಕೆ ಕೊಡ್ತೀನಿ ಅಂತ. ಹಿಂಗ ದೇಣಿಗೆಯಾಗಿ ಜನ ಕೊಡ್ಕೊಳ್ಳಿಕ್ಕೆ ತಯಾರಾಗ್ತಾ ಇದ್ದಾರೆ. ನಾನು ಯಡಿಯೂರಪ್ಪ ಕಡು ವಿರೋಧಿ. ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಗಳ ವಿರುದ್ಧ ನಾ ಮಾತಾಡಲ್ಲ, ಅಥವಾ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ರಾಜ್ಯಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ವೋಟ್ ಹಾಕಿಲ್ಲ. ನಾನೊಬ್ಬ ಕಾಂಗ್ರೆಸ್ ಅಥವಾ ಜೆಡಿಎಸ್ ನ ರಾಜಕೀಯ ಸಭೆಗಳಿಗೆ ಹೋಗಿಲ್ಲ. ಅವ್ರ ಜೊತೆಗೆ ಯಾವುದೇ ರೀತಿ ಕಾಂಗ್ರೆಸ್ನವ್ರ ಜೊತೆಗೆ ನಾವು ಯಾವುದೇ ರೀತಿ ಇವತ್ತು ಅವ್ರ ಸಭೆಗೆ ಹೋಗುವುದು, ಅವ್ರ ಜೊತೆಗೆ ನಾವು ಕಾಣಿಸೋದು, ಅಥವಾ ಕಾಂಗ್ರೆಸ್ನ ನಾಯಕರ ಜೊತೆಗೆ ನಾವು ಇವತ್ತು ಔತಣ ಕೊಟ್ಟಕ್ಕೆ ಹೋಗುದು ಮಾಡಿಲ್ಲ. ಹಾಗಾದ್ರೆ ನಾ ಹೆಂಗ ಪಕ್ಷ ವಿರೋಧಿ ಆಗ್ತೀನಿ? ನಾ ಯಡಿಯೂರಪ್ಪ ವಿರೋಧ ಇದ್ದೇನೆ. ಉತ್ತರ ಕರ್ನಾಟಕಕ್ಕೆ ಯಡಿಯೂರಪ್ಪ ದ್ರೋಹ. ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕರ್ನಾಟಕ ಜನರಿಗೆ ದೊಡ್ಡ ಮೋಸ ಮಾಡಿದ್ದಾರೆ. ನೀರಾವರಿಯಲ್ಲಿ ಮೋಸ ಮಾಡಿದ್ರು, ನನ್ನ ಕ್ಷೇತ್ರಕ್ಕೆ ಮೋಸ ಮಾಡಿದ್ರು, ನಮ್ಮನ್ನ ನೈತಿಕವಾಗಿ ತುಳಿಲಾಕ ಪ್ರಯತ್ನ ಮಾಡಿದ್ರು, ಕೇವಲ ತನ್ನ ಮಗನ ಸಲ. ಅದಕ್ಕೆ ನಾವು ವಿರೋಧ ಇದೀವಿ ಹೊರತು ಇವತ್ತಿಗೂ ಸಹ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿಯ ತಿಳ್ಕೊಂಡಿವಿ. ಲೋಕಸಭೆ ಸೋಲಿಗೆ ಯಡಿಯೂರಪ್ಪ ಕಾರಣ. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕ ಒಂದು ಸೀಟ್ ಬರಲಿಲ್ಲ ಬಿಜೆಪಿ. ಅಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಸೋಲಿಸಲಿಕ್ಕೆ ನೀವು ಏನ್ ಮಾಡಿದ್ರಿ ಅನ್ನೋದು ಸತ್ಯ. ಭಗವಂತ ಖೂಬಾನ್ ಸೋಲಿಸಲಿಕ್ಕೆ ಏನ್ ಮಾಡಿದ್ರಿ? ರಾಯಚೂರಿನಲ್ಲಿ ಸೋಲಿಸಲಿಕ್ಕೆ ಏನ್ ಮಾಡಿದ್ರಿ ನೀವು? ಇದರಲ್ಲಿ ನಮ್ಮ ದಾವಣಗೆರೆ ಯಾರು ಯಡಿಯೂರಪ್ಪಗೆ ಡೀಸೆಲ್ ಪೆಟ್ರೋಲ್ ಹಾಕಿ ಇವ್ರಿಗೆ ಖರ್ಚಿಗೆ ಕೊಟ್ಟಂತ ಆ ಕುಟುಂಬ, ಮಲ್ಲಿಕಾರ್ಜುನಪ್ಪ ನನ್ನ ಜೊತೆಗೆ MP ಇದ್ರು, ಆ ಕುಟುಂಬಕ್ಕೆ ಮೋಸ ಮಾಡಿ ನಿಮ್ಮ ಹಿಂದಿರುವ ಕೆಟ್ಟ ಚೀಲಗಳನ್ನು ಬಿಟ್ಟು ಇವತ್ತು ನೀವು ನಮ್ಮ ಸಿದ್ದೇಶ್ವರರ ಪತ್ನಿಯನ್ನ ಸೋಲಿಸಿದ್ರಿ. BS ಯಡಿಯೂರಪ್ಪ ಓರ್ವ ಕೌರವ. ಅರ್ಜುನ ಆ ಬನ್ನಿ ಗಿಡದಂದು ಸಸಾರಸ ತೆಗೆದು ಮಹಾಭಾರತ ಪ್ರಾರಂಭ ಆಯ್ತು. ಅಲ್ಲಿವರೆಗೆ ಅದನ್ನ ಆ ಮಹಾಭಾರತ ಆಗಿ ಅಲ್ಲಿಂದ ಏನು ಪಾಂಡವರು ಗೆದ್ರು, ಅಷ್ಟರೊಳಗೆ ಈ ಕೌರವರ ಹತ್ತೇನ ಯಡಿಯೂರಪ್ಪ ಅದಾನ, ಅವನ್ನ ತೆಗೆದು ಪಾಂಡವರ ಕೈಗೆ ಮತ್ತೆ ಬಿಜೆಪಿ ಕೊಟ್ಟರೆ ನಾವು ಅಲ್ಲೇ ಇರ್ತೀವಿ. ಇಲ್ಲ ನಾವು ಕೌರವರ ಕೈಗೆ ಇರ್ತೀವಿ ಅಂದ್ರೆ ಮುಂದಿನ ನಿರ್ಣಯ ಅವಾಗ ವಿಜಯದಶಮಿ ಮಾಡ್ತೀವಿ. ಬಿಜೆಪಿಗರಂತೂ ಯತ್ನಾಳ್ ಪಕ್ಷ ಕಟ್ಟಿದ್ರೆ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ. ಒಂದ್ ವೇಳೆ ಹಿಂದುತ್ವದ ಬುನಾದಿಯಲ್ಲೇ ಪಕ್ಷ ಕಟ್ಟಿದ್ರೆ ಬಿಜೆಪಿಗೆ ಹೊಡೆತ ಬೀಳೋದಂತೂ ಪಕ್ಕ. ಸುನಿಲ್